ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಪರಿಶಿಷ್ಟ ಜಾತಿ ಚನ್ನದಾಸರ್, ಹೊಲೆಯ ದಾಸರ್, ಮಾಲದಾಸರಿ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ರಾಜ್ಯ ಕಾರ್ಯದರ್ಶಿ ಮಹದೇವಪ್ಪ ಮಾತನಾಡಿ, ಈ ದೇಶದ ಮೂಲ ನಿವಾಸಿಗಳಾಗಿ ಸದಾ ಅಲೆಮಾರಿಗಳಾಗಿ ಊರ ಹೊರಗಿನ ಗುಡಿಸಿಲುಗಳಲ್ಲಿ ವಾಸ ಮಾಡುತ್ತಾ ದೇಶದ ಸಂಸ್ಕೃತಿ, ಇತಿಹಾಸವನ್ನು, ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವ ಚನ್ನದಾಸರ್, ಹೊಲೆಯ ದಾಸರ್, ಮಾಲದಾಸರಿ ಅಲೆಮಾರಿ ಸಮುದಾಯಗಳು ಸದಾ ಹರಿನಾಮ ಸ್ಮರಣೆ ಮಾಡುತ್ತಾ ಏಕತಾರಿ, ಶಂಖ, ಜಾಗಟೆಗಳನ್ನು ಹಿಡಿದು ಅಲೆಯುತ್ತಾ ಭಿಕ್ಷಾಟನೆ ಮಾಡುವ, ರಾತ್ರಿ ವೇಳೆ ಬಯಲು ನಾಟಕ ಪ್ರದರ್ಶನದಲ್ಲಿ ತಾಳಮದ್ದಲಿ ಪಿಟೀಲು ನುಡಿಸುತ್ತಾ ಜೀವನ ಸಾಗಿಸುವ ನಮ್ಮ ಸಮುದಾಯದವರು ಇಂದಿಗೂ ಕೂಡ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದ್ದರೂ ಕೂಡ ಒಳ ಮೀಸಲಾತಿಯಲ್ಲಿ 1% ವಿಶೇಷ ಸ್ಥಾನಮಾನವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ನಂತರವೂ ನೀಡದೆ ಸಮುದಾಯವನ್ನು ಮೀಸಲಾತಿಯ ಸೌಲಭ್ಯಗಳಿಂದ ವಂಚಿಸುತ್ತಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ನೀಡಿರುವ ಒಳ ಮೀಸಲಾತಿ ವರದಿಯಂತೆ ನಮ್ಮ ಸಮುದಾಯದವರಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಪಟ್ಟಣದ ಶ್ರೀ ಸತ್ಯಸಾಯಿ ಗಾರ್ಡನ್ ಅಲ್ಲಿ ಜನವರಿ 18ರಂದು ಬೆಳಿಗ್ಗೆ 10ಕ್ಕೆ ಅಲೆಮಾರಿಗಳ ಬೃಹತ್ ಸಾಂಸ್ಕೃತಿಕ ಕಲಾ ಪ್ರದರ್ಶನ ಮತ್ತು ಸ್ವಾಭಿಮಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಬೇಡಿಕೆಗಳಾದ ರಾಜ್ಯ ಸರ್ಕಾರವು ನಮ್ಮ ಸಮುದಾಯದ ಭೂ ರಹಿತರಿಗೆ, ಅಲೆಮಾರಿಗಳಿಗೆ ಭೂಮಿ, ವಸತಿ ನೀಡಬೇಕು. ಅಲೆಮಾರಿ ನಿಗಮ ಮಂಡಳಿ ರಚನೆ ಮಾಡಿ 500 ಕೋಟಿ ಅನುದಾನ ನೀಡಬೇಕು. ಅಲೆಮಾರಿ ಸಮುದಾಯದವರ ಕಲೆಗಳ ಪ್ರದರ್ಶನಕ್ಕೆ ಸಾಂಸ್ಕೃತಿಕ ಭವನಗಳನ್ನು ನಿರ್ಮಾಣ ಮಾಡಿ ಮುಂದಿನ ಪೀಳಿಗೆಗೆ ನಮ್ಮ ಕಲೆಗಳ ಬಗ್ಗೆ ತರಬೇತಿ ನೀಡಬೇಕು. ಅಲೆಮಾರಿ ಸಮುದಾಯಗಳ ಕುಟುಂಬದಲ್ಲಿನ ಮಕ್ಕಳಿಗೆ ಜಿಲ್ಲಾ ಮಟ್ಟದ ವಸತಿ ನಿಲಯಗಳನ್ನು ಪ್ರಾರಂಭಿಸಬೇಕು. ತಾಂತ್ರಿಕ ಮತ್ತು ವೃತ್ತಿ ಶಿಕ್ಷಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀಡುವ ತರಬೇತಿಯಲ್ಲಿ ಮೀಸಲಾತಿ ಕಲ್ಪಿಸಬೇಕು. ಅಲೆಮಾರಿ ಗ್ರಂಥಾಲಯಗಳನ್ನು ವಿಸ್ತರಿಸಬೇಕು. ಅಲೆಮಾರಿ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕಲು ಆರ್ಥಿಕ ನೆರವನ್ನು ನೀಡಬೇಕು ಎಂದು ಒತ್ತಾಯಿಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮಾವೇಶದಲ್ಲಿ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರಿಗೆ ಮನವಿ ಸಲ್ಲಿಸಲಾಗುವುದು. ಹಾಗೂ ಸಮುದಾಯದ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಬೆಂಗಳೂರು ಅಧ್ಯಕ್ಷರಾದ ಜಿ. ಪಲ್ಲವಿ, ಕರ್ನಾಟಕ ರಾಜ್ಯ ಅಲೆಮಾರಿ ಪರಿಶಿಷ್ಟ ಜಾತಿ ಚನ್ನದಾಸರ್, ಹೊಲೆಯ ದಾಸರ್, ಮಾಲದಾಸರಿ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿ. ಚಲಪತಿ, ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದ ಗುತ್ತಗುಡಿಯ ಸಂಶೋಧನಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ ಮಾನ್ಪಡೆ ಉಪನ್ಯಾಸ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗವಟ್, ಗಂಗಾಧರ್ ನಾಯಕ, ರಾಜ ವೆಂಕಟಪ್ಪ ನಾಯಕ, ಅಲೆಮಾರಿ ವಿಮುಕ್ತ ಬುಡಕಟ್ಟು ಮಹಾಸಭಾ ಬೆಂಗಳೂರು ಜಂಟಿ ಕಾರ್ಯದರ್ಶಿ ಆನಂದ್ ಕುಮಾರ್ ಏಕಲವ್ಯ, ಹಿರಿಯ ದಲಿತ ಪರ ಹೋರಾಟಗಾರರಾದ ಅಂಬಣ್ಣ ಅರೋಲಿಕರ್, ಎಸ್. ಮಾರೆಪ್ಪ, ಬಾಲಸ್ವಾಮಿ ಕೋಡ್ಲಿ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಅಲೆಮಾರಿಗಳು ಒಗ್ಗೂಡಿಕೊಂಡು ಸ್ವಾಭಿಮಾನ ಸಮಾವೇಶದ ಉದ್ಘಾಟನೆಯನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಪ್ರಯತ್ನದಲ್ಲಿದ್ದೇವೆ. ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ನೆಚ್ಚಿನ ಸಚಿವರುಗಳಾಗಿರುವಂತಹ ಎನ್.ಎಸ್. ಬೋಸರಾಜ್ ಸಾಹೇಬರು, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು, ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಹಂಪಯ್ಯ ಸಾವ್ಕಾರ್ ಬರಟಗಿ ಸಾಹೇಬರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿ. ಚಲಪತಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಭಾಷಣಕಾರರಾಗಿ ಮಲ್ಲಿಕಾರ್ಜುನ ಮಾನ್ಪಡೆ ಅವರು ಭಾಗವಹಿಸ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಅಲೆಮಾರಿ SC ST ಅಲೆಮಾರಿ ಅಭಿವೃದ್ಧಿ ನಿಗಮದ
ಅಧ್ಯಕ್ಷಿಣಿಯಾಗಿರುವಂತಹ ಶ್ರೀಮತಿ ಜಿ ಪಲ್ಲವಿರವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಜಾಯಿಂಟ್ ಸೆಕ್ರೆಟರಿ ಆನಂದ್ ಕುಮಾರ್ ಏಕಲವ್ಯ ಅವರು ಕೂಡ ಮುಖ್ಯತಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೇ ಮಾಜಿ ಶಾಸಕರುಗಳಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ನಾಯ್ಕರವರು ದೊರೆಗಳು, ಸನ್ಮಾನ್ಯ ಶ್ರೀ ಬಸನಗೌಡ ಬ್ಯಾಗೋಟ್ ರವರು, ಸನ್ಮಾನ್ಯ ಶ್ರೀ ಗಂಗಾಧರ ನಾಯ್ಕ ಸಾಹೇಬರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರ ಜೊತೆಗೇ ನಮ್ಮ ಯುವ ಘಟಕದ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಬ್ದುಲ್ ಗಫೂರ್ ಸಾಬ್ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ಅವರು, ಅಮರೇಶಪ್ಪ ವಕೀಲರು ಗ್ಯಾರಂಟಿ ಯೋಜನೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಬೆನ್ನೆಲುಬಾಗಿ ನಿಂತು 1% ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ನಮ್ಮ ಶಕ್ತಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಮಾರ್ಯಪ್ಪಣ್ಣವರು ಮತ್ತು ಅಂಬಣ್ಣ ಹನುಮಂತರವರು ಮತ್ತು ನಮ್ಮ ಮೀನಾಕ್ಷಿ ರಾಮಕೃಷ್ಣ ಪುರಸಭೆ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ನಾಗರಾಂಬಿಕೆ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ನಾಗರತ್ನಂ ಪಾಟೀಲ್ರವರು, ಆಮೇಲೆ ನಮ್ಮ ಮಾಂತೇಶ್ ಸಂಕಲ್ ಹುಡುಗ ನಿಗಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಮಾಂತೇಶ್ ಸಂಕಲ್ ಸರ್ ಅವರು, ರಾಜ ಸುಭಾಷ್ ಚಂದ್ರ ನಾಯ್ಕರವರು, ಆಮೇಲೆ ತಿಪ್ಪಣ್ಣ ವಕೀಲರು ಬಲಪಡಿಸಲಿಕ್ಕೆ ಅವರು ಹಿತವಚನಗಳು ಬೇಕಾಗಿದೆ. ಅವರೆಲ್ಲ ಬಂದು ನಮ್ಮ ಜನರನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ನಮ್ಮ ಸಂಘಟನೆ ಅಲೆಮಾರಿಗಳು ಇದುವರೆಗೂ ಸಂಘಟಿತರಾಗಿಲ್ಲ. ಎಲ್ಲ ನಮ್ಮ ಜಾತಿಗಳ ಏನೈತೆ ಐಕ್ಯತೆ ಮಾಡಬೇಕು ಅನ್ನೋದು ಬಹಳ ದೊಡ್ಡದಾದಂಥ ಉದ್ದೇಶನ ಇಟ್ಕೊಂಡು ಇವತ್ತು ಪ್ರಥಮವಾಗಿ ನಾವು ಉದ್ಘಾಟನೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮೂಲಭೂತವಾದಂತಹ ಅನೇಕ ಸಮಸ್ಯೆಗಳು ನಮ್ಮ ಜನರಲ್ಲಿ ಕಾಡ್ತಾ ಇದ್ದಾವೆ. ಇವತ್ತು ಎಷ್ಟೋ ಜನ ಗುಡಿಸಲು ಮತ್ತು ಗುಡಾರಗಳಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಅನೇಕ ಪ್ರದೇಶಗಳಲ್ಲಿ ಕತ್ತಲೆಯ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ವ್ಯಾಪಾರಕ್ಕೆ ಅದಕ್ಕೆ ಹೋದರೆ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಶಿಕ್ಷಣನೇ ಇದ್ದಂಗಾಗಿದೆ ಮಕ್ಕಳಿಗೆ. ಅದಕ್ಕಾಗಿ ಇವತ್ತು ಅನೇಕ ಮನೆಗಳಿಲ್ಲ, ಉದ್ಯೋಗ ಇಲ್ಲ. ಇವೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ನಲುಗ್ತಾ ಇದ್ದಾರೆ. ಕಾರಣ ಇವರ ಅಭಿವೃದ್ಧಿಯನ್ನು ಆಲೋಚನೆ ಮಾಡುತ್ತಾ ನಾವು ಅನೇಕ ಒಂದು ಬೇಡಿಕೆಗಳನ್ನು ಸಹಿತ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ. ಅದೇ ರಾಯಚೂರಿನಲ್ಲಿ ಅಂಬೇಡ್ಕರ್ ಸಮುದಾಯ ಭವನವನ್ನು ನಿರ್ಮಿಸಬೇಕು ಅಂತೇಳಿ ನಾವು ಮಾನ್ವಿ ಮತ್ತು ರಾಯಚೂರಿನಲ್ಲಿ ಕೇಳಿಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಜಿಲ್ಲೆಯಾದ್ಯಂತ ಸೂರು ಇಲ್ಲದ ಅಲೆಮಾರಿಗಳಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಿಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಭೂರಹಿತ ಅಲೆಮಾರಿಗಳ ಕುಟುಂಬಗಳಿಗೆ ಭೂಮಿ ಒದಗಿಸುವುದು ಮತ್ತು ಈಗಾಗಲೇ ಸರ್ಕಾರಿ ಗೈರಾಣಿ ಭೂಮಿಯಲ್ಲಿ 40-50 ವರ್ಷದಿಂದ ಉಳಿವೆ ಮಾಡುತ್ತಿರುವ ಅಲೆಮಾರಿಗಳಿಗೆ ಪಟ್ಟಪತ್ರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಂಬೇಡ್ಕರ್ ಕಾಲೋನಿ ಗದ್ವಾಲ್ ರಸ್ತೆ, ಅಲೆಮಾರಿ ಅಂಬೇಡ್ಕರ್ ಕಾಲೋನಿ ಗದ್ವಾಲ್ ರಸ್ತೆ ರಾಯಚೂರಿನಲ್ಲಿ 93 ಕುಟುಂಬಗಳು ಒಂದೇ ಇದರಲ್ಲಿ ಸರ್ಕಾರದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ವಿದ್ಯುತ್ತು, ನೀರಾವರಿ, ನೀರು ಮತ್ತು ರಸ್ತೆ ಇವು ಬಹಳ ಅತಿ ಅವಶ್ಯವಾದಂಥ ಬೇಡಿಕೆಗಳಿದ್ದಾವೆ. ಅದ್ರ ಜೊತೆಗೇ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅಂಗನವಾಡಿ ಶಾಲೆಗಳು ಮತ್ತು ವಸತಿಗಳನ್ನು ಆಶ್ರಮ ಶಾಲೆಗಳನ್ನು ವಸತಿ ನಿಲಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಕೂಡ ನಮ್ಮ ಬೇಡಿಕೆ ಇದೆ ಅಂತಕ್ಕಂಥ ಮನವಿ ಇದೆ. ಅಲೆಮಾರಿ ಸಮುದಾಯಗಳಿಗೆ ಸ್ವಾವಲಂಬಿ ಬದುಕನ್ನು ನಿರ್ವಹಿಸಲಿಕ್ಕೆ ನಮ್ಮ ಮಹಿಳೆಯರಿಗೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಿರ್ತಾರೆ. ಆ ವ್ಯಾಪಾರಗಳಿಗೆ ಸಾಲ ಸೌಲಭ್ಯವನ್ನು
ಸರ್ಕಾರ ಒದಗಿಸಬೇಕು ಅಂತೇಳಿ ಕೂಡ ನಮ್ಮ ಬೇಡಿಕೆಯಾಗಿದೆ. ಅದೇ ರೀತಿಯಾಗಿ ಸಮುದಾಯದ ವಿದ್ಯಾರ್ಥಿಗಳಿಗೆ ವೃತ್ತಿ, ತಾಂತ್ರಿಕ ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ವಿಶೇಷವಾದಂತಹ ಉಚಿತವಾಗಿ ಸ್ಪರ್ಧಾತ್ಮಕ ತರಬೇತಿಯನ್ನು ಅಣಿಗೊಳಿಸುವುದು, ಈ ಮೇಲಿನ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತೇಳಿ ನಮ್ಮ ಬೇಡಿಕೆಯಾಗಿದೆ. ಹೀಗಾಗಿ ನಮ್ಮ ಜನಾಂಗ ಇವತ್ತು ಒಬ್ಬ IAS ಕೂಡ ಇಲ್ಲ, ಒಬ್ಬ IPS ಕೂಡ ಇಲ್ಲ, ಒಬ್ಬ KS ಆಫೀಸರ್ ಇಲ್ಲ, ಯಾವ ಅಧಿಕಾರಿಗಳಿಲ್ಲ, ಒಬ್ಬ MLA ಇಲ್ಲ, ಒಬ್ಬ MP ಇಲ್ಲ. ಏನೋ ಒಂದು ಎಲ್ಲರನ್ನ ಒಂದು JDP ಅಥವಾ ಗ್ರಾಮ ಪಂಚಾಯತ್ ಏನಾಗಿದೆ ಅದು ಲಕ್ಕಿಯಿಂದ ಆಗಿರ್ತದೆ ವಿನಃ ಈ ಜನಾಂಗ ಇವತ್ತಿನವರೆಗೂ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಈ ಜನ ಇದೆ. ಅದಕ್ಕಾಗಿ ನಮ್ಮ ಸಂಘಟಿತರಾಗಿ ನಾವು ನಮ್ಮ ಸೌಲಭ್ಯಗಳನ್ನು ಪಡ್ಕೋಬೇಕಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಏನು ಪ್ರಗತಿಪರ ಚಿಂತಕರು, ಪತ್ರಿಕಾ ಸ್ನೇಹಿತರುಗಳು ನಮಗೆ ಮಾರ್ಗದರ್ಶನ ನೀಡಬೇಕು, ಸಲಹೆ ಸಹಕಾರಗಳನ್ನು ಸಂದರ್ಭಾನುಸಾರವಾಗಿ ನೀಡಿ ನಮ್ಮ ಸಂಘಟನೆಗೆ ನೀವು ಕೈ ಜೋಡಿಸಿ ನಮ್ಮ ಏಳಿಗೆಗಾಗಿ ತಮ್ಮ ಶ್ರಮ ನಮಗಿರಲಿ ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳ. ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಬಿ ಉಮೇಶ್ ಯಾಪಲದಿನ್ನಿ, ಬುಡ್ಗ ಜಂಗಮ ರಾಜ್ಯ ಸಂಚಾಲಕರಾದ ಮಹಂತೇಶ್ ಸೀಕಲ್, ಬಿ ನಾಗಪ್ಪ ಬಾಯಿದೊಡ್ಡಿ, ಎಸ್ ವೆಂಕೋಬ, ಯಲ್ಲಪ್ಪ, ಬಸವರಾಜ್, ಪ್ರದೀಪ್, ರಮೇಶ್, ರಾಮಕೃಷ್ಣ ಇದ್ದರು.